ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ CJP ಹೋರಾಟ ಜಂತರ್ ಮಂತರ್ನಲ್ಲಿ ಕೊನೆಯಾಗಿದೆ. ಈ ನೀಟ್ ಪೇಪರ್ ಲೀಕ್ ಅಂತ ಶುರು ಮಾಡಿದಂಥ ಸುದೀರ್ಘ ಅವಧಿಯ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಜೊತೆಗೆ CJP ನಾಯಕರುಗಳ ಜಂಟಿ ಪ್ರೆಸ್ ಮೀಟಲ್ಲಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ನೀವು ನೋಡೇ ಇರ್ತೀರಿ. ಹಾಗಾದರೆ ಈ ಒಂದು ಬೆಳವಣಿಗೆ ನರೇಂದ್ರ ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಸೋಲ ಹೇಗೆ ಹ್ಯಾಂಡಲ್ ಮಾಡಿದೆ ಮೋದಿ ಸರ್ಕಾರ, ಇದನ್ನು ಸರ್ಕಾರಕ್ಕೆ ಬಂದಂಥ ಗುಪ್ತಚರ ಮಾಹಿತಿ ಯಾವ ರೀತಿ ಬೆಚ್ಚಿ ಬೀಳಿಸಿತ್ತು, ಇವತ್ತು ಬೆಳಗ್ಗೆ ನಿರ್ಧಾರ ಏಕಾಏಕಿ ಚೇಂಜ್ ಆಗಿದ್ದು ಯಾಕೆ, ಅಸಲಿ ಟಾರ್ಗೆಟ್ ಯಾರು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ CJPಯ ಎಲ್ಲ ಬೇಡಿಕೆಗಳನ್ನು ಫುಲ್ಫಿಲ್ ಮಾಡಲಾಗಿದೆ. ಅಂದರೆ ಸ್ಟೂಡೆಂಟ್ಸ್ ಪರವಾಗಿರುವಂಥದ್ದು, ಈಗ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ತೀರ್ಕೊಂಡವ್ರಿಗೆ ಅದು 1 ಕೋಟಿ ಅಂತ ಕೇಳಿದ್ರಲ್ಲ, ಅದು ಕಂಡೀಷನ್ ಯಾರದ್ದು ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ಖಂಡಿತ ಕೊಡ್ತೀವಿ ಅಂತ ಹೇಳಿದೆ. ಅಂದರೆ ಏಕಾಏಕಿ 1 ಕೋಟಿ ಎಲ್ಲರಿಗೂ ಅಂತ ಡಿಕ್ಲೇರ್ ಮಾಡೋ ಬದಲು ಯಾರು ಅರ್ಹರಿದ್ದಾರೋ ಅವ್ರಿಗೆ ಖಂಡಿತ 1 ಕೋಟಿ ಕೊಡ್ತೀವಿ, ಅದನ್ನು ಪರಿಸ್ಥಿತಿ ಅವಲೋಕಿಸಿ ಅನ್ನೋದೊಂದು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಉಳಿದಂತೆ ಕೇಸ್ ಹಾಕಲ್ಲ, ಸ್ಟೂಡೆಂಟ್ಸ್ ಮೇಲೆ ಕೇಸ್ ಬೀಳಲ್ಲ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಬಿದ್ದಿರೋ FIRಗಳನ್ನು ರದ್ದು ಮಾಡೋದಕ್ಕೂ ಕೂಡ ಸರ್ಕಾರ ಒಪ್ಕೊಂಡಿದೆ. ಮತ್ತು ಪ್ರಧಾನ ರಾಜೀನಾಮೆ ಆಯಿತು ಮಧ್ಯಾಹ್ನನೇ. ಇದು ಬಿಟ್ಟು ಒಂದು ದೊಡ್ಡ ಕಂಡೀಷನನ್ನು ಹಾಕಲಾಗಿತ್ತು. ಅದ್ರ ಬಗ್ಗೆ ಏನು ಅನ್ನೋದು ಅಪ್ಡೇಟ್ ಸಿಗಬೇಕು. ಪೊಲೀಸರು ಕ್ಷಮೆ ಕೇಳಬೇಕು, ಅಂದರೆ ಗೃಹ ಇಲಾಖೆ ತಮ್ಮ ಮುಂದೆ ತಲೆ ಬಾಗಬೇಕು ಅನ್ನೋ ಕಂಡೀಷನನ್ನು ಓಪನ್ ಆಗಿ ಪ್ರಧಾನ ರಾಜೀನಾಮೆ ಬಳಿಕ ಹಾಕಿದ್ರು. ಬಹುತೇಕ FIR ರದ್ದು ಮಾಡುವ ಮೂಲಕ ಪೊಲೀಸ್ ಇಲಾಖೆ ತಮ್ಮ ಮುಂದೆ ಸೋತಿದೆ ಅಂತ ಸಮಾಧಾನ ಮಾಡ್ಕೊಳ್ತಾರೋ ಅಥವಾ ಏನೇನು ಮಾಡ್ತಾರೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಅನ್ನೋ ರೀತಿಯಲ್ಲಿ CJP ಮೀಸೆ ತಿರುತ್ತಾ ಇದೆ. 1 ವಿಕೆಟ್, ಇದು ಆರಂಭ ಅಷ್ಟೇ, ಇನ್ನು ಮುಂದೆ ನೋಡ್ತಾ ಇರಿ ಅಂತ ಚಿಟಿಕೆ ಹೊಡೆದಿದ್ದೂ ಆಗಿದೆ. The Cockroach Janata Party declares that we withdraw the agitation in good faith and understanding that the agreed upon terms will be executed within the agreed upon timelines. ये पहला विकेट है, ये पहला विकेट है, यहाँ नहीं रुकेंगे, अब तो बस शुरुआत हुई है. ಗೆದ್ದು ಬೀಗಿದಂತಹ CJP ವಿದ್ಯಾರ್ಥಿಗಳ ಗೆಲುವನ್ನು ಸಂಭ್ರಮಿಸೋದಕ್ಕಿಂತ ಇನ್ನೂ ವಿಕೆಟ್ಸ್ ತೆಗಿತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ದೀಪ್ಗೆ. ಇದು ವಿಪರ್ಯಾಸ. ಸೊ ಯಾರಿಗೂ ತಲೆಬಾಗಬೇಕಾಗಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ಇದು ಮೊದಲ ವಿಕೆಟ್ ಅಷ್ಟೇ, ಇನ್ನು ಮುಂದೆ ತೆಗಿತೀವಿ ಅನ್ನೋ ಘೋಷಣೆ. ಅದು ಯಾಕೆ, ಮುಂದಿನ ಪ್ಲ್ಯಾನ್ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿದೆ. ಸರಿ, ಹಾಗಾದರೆ ಸರ್ಕಾರದ ವಿಚಾರವೇ ಇರಲಿಲ್ಲ. ಈ ಬಗ್ಗೆ ನಾವು ಬಹಳಷ್ಟು ರಿಪೋರ್ಟ್ಸನ್ನು ಇಟ್ಟಿದ್ವಿ. ಕಾಂಗ್ರೆಸ್ UPA ಇದ್ದಾಗಲೂ ಚಿದಂಬರಂ ಅವರ ರಾಜೀನಾಮೆಯನ್ನು ದಾಂತೆವಾಡ ಕೇಸಲ್ಲಿ ತಡೆದಿತ್ತು BJP. ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ, ಪಲಾಯನ ಆಗತ್ತೆ, ನಕ್ಸಲೈಟ್ಸ್ ವಿನ್ ಆದಂಗೆ ಆಗ್ತಾರೆ ಇದರಿಂದ. ಸೊ ನೀವು ಸೊಲ್ಯೂಷನ್, ಇದಕ್ಕೆ ಪರಿಹಾರ ಕಂಡಿರಿ, ಶಿಕ್ಷೆ ಮಾಡಿ ಅವ್ರಿಗೆ, ರಾಜೀನಾಮೆ ಬೇಡ ಅಂತ ಹೇಳಿತ್ತು. ಅದೇ ರೀತಿ ಈಗಲೂ ಮೋದಿ ಸರ್ಕಾರ ಅಂದರೆ ರಾಜೀನಾಮೆ ಇಲ್ಲ ಅನ್ನೋದನ್ನೇ ಅವ್ರು ಹೇಳ್ಕೊಂಡು ಬಂದಿದ್ರು. ರಾಜೀನಾಮೆ ಇಲ್ಲ, ಇದಕ್ಕೆ ರಾಜೀನಾಮೆ ಉತ್ತರ ಅಲ್ಲ ಅಂತ. ಪ್ರಧಾನ ರಾಜೀನಾಮೆ ಆಲೋಚನೆಯೇ ಇರಲಿಲ್ಲ. ಬಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬೆಚ್ಚಿ ಬೀಳಿಸತ್ತೆ. ಸೋನಂ ವಾಂಗ್ಚುಕ್ದು ಹೆಂಗೋ ಸಾಲ್ವ್ ಮಾಡ್ಕೊಳ್ತಾರೆ, ಮುನ್ನೆಚ್ಚರಿಕಾ ಕ್ರಮ ವಹಿಸಿ. ಕಾಂಗ್ರೆಸ್ನ MP ಒಬ್ಬರು ಲಾಯರ್ ಅವರು ಕೂಡ ಸ್ವಲ್ಪ ಮಾತುಕತೆಗೆಲ್ಲ ಹೆಲ್ಪ್ ಮಾಡಿರ್ತಾರೆ. ಕಾಂಗ್ರೆಸ್ ಇಡೀ ಪಕ್ಷ ತಿರುಗಿ ಬಿದ್ದಿರೋವಾಗಲೂ ಸ್ವಲ್ಪ ಮಾತುಕತೆ ಎಲ್ಲ ಆಗುತ್ತೆ. ಸೋನಂ ವಾಂಗ್ಚುಕ್ ಹಿಂಸೆ ಸೃಷ್ಟಿಯಾಗಬಹುದು ದೇಶದಲ್ಲಿ, ಅದಕ್ಕೆ ನಾನು ಅಂತ್ಯ ಮಾಡಿದೆ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗಿದ್ರೆ ಸೋನಂ ವಾಂಗ್ಚುಕ್ ದೇಹಕ್ಕೆ, ಅವ್ರ ಜೀವಕ್ಕೆ ಏನೇನೋ ಆಗ್ಬಿಡ್ತಿತ್ತು. ಕೆಲವರೆಲ್ಲ ಹಂಗಾಗಲಿ ಅಂತಲೇ ಬಯಸಿದ್ರು. ಅವ್ರು ಸಾಯ್ತಾರೆ ಅಂತಲೇ ಬಾಯಿ ಬಿಟ್ಟು ಅವ್ರು ಸಾವನ್ನೇ ಬಯಸಿದವರು ಇದ್ದಾರೆ, ನೋಡಿದ್ದೀವಿ. ಮತ್ತು ಅವರು ಉಪವಾಸ ಅಂತ್ಯ ಮಾಡಿದ್ಮೇಲೆ ಬೇಜಾರು ಮಾಡ್ಕೊಂಡವರು ಇದ್ದಾರೆ, ನೋಡಿದ್ದೀವಿ. ಅದನ್ನು ಹ್ಯಾಂಡಲ್ ಮಾಡ್ತು BJP ಸರ್ಕಾರ. ಬಟ್ ಅದಾದ ಮೇಲೆ ಈ ವೀಕೆಂಡಲ್ಲಿ ಸ್ಯಾಟರ್ಡೇ ಸಂಡೇ ದೊಡ್ಡದೇನೋ ಆಗೋದಿತ್ತು ದೇಶದಲ್ಲಿ. ಆ ಇನ್ಪುಟ್ಸ್ ಬರುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ. 3 ವಿದ್ಯಾರ್ಥಿಗಳನ್ನು ಏನೋ ಒಂದು ಭಯಂಕರ ಘಟನೆಗೆ ತಯಾರು ಮಾಡೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿವೆ ಅಂತ. ಏನು ಬೇಕಾದರೂ ಆಗ್ಬೋದು. ಆತ್ಮಹತ್ಯೆನ, ಪೆಟ್ರೋಲ್ ಸುರ್ಕೊಳ್ಳೋದ, ಮತ್ತೊಂದ ಹೇಳೋಕ್ಕಾಗಲ್ವಲ್ಲ. ಇಂತಹ ಪ್ರತಿಭಟನೆ ಆದಾಗ ವಿದ್ಯಾರ್ಥಿಗಳು ಒಂಥರ ಪ್ರಚೋದನೆಗೊಳಗಾಗಿ ಅಥವಾ ಏನೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವ ಅಥವಾ ಅನಾಹುತ ಮಾಡಿಕೊಳ್ಳುವ ಚಾನ್ಸಸ್ಸು ತಳ್ಳಿ ಹಾಕೋ ಹಾಗಿಲ್ಲ. ಅಂಥದ್ದೇನಾದರೂ ಆಗಿಬಿಟ್ಟಿದ್ರೆ
ಆವಾಗ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಇರಲಿಲ್ಲ. ಮಕ್ಕಳ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರೂ ಒಂದು ನಿಮಿಷನೂ ತಾಳ್ಮೆ ವಹಿಸ್ತಿರ್ಲಿಲ್ಲ, ಅಂಥದ್ದಾಗ್ಬಿಡ್ತಿತ್ತು. ಅಂಥದ್ದು ಏನೋ ಒಂದು ನಡಿಬಹುದು, ಅದಕ್ಕೆ ಪುಸಲಾಯಿಸೋದು, ಅಂಥದ್ದಕ್ಕೆ ಅವರನ್ನು ಪ್ರಚೋದಿಸುವ, ಯಾರನ್ನೋ ತಯಾರು ಮಾಡುವ ಕೆಲಸ ಸದ್ದಿಲ್ಲದೆ ನಡೀತಿದೆ ಅನ್ನೋದು ಏನೋ ಒಂದು. ಎಕ್ಸಾಕ್ಟ್ಲಿ ಏನಾಗುತ್ತೆ ಅನ್ನೋದು ಹೇಳೋದಕ್ಕೆ ಕಷ್ಟ, ಯಾಕಂದರೆ ಇದು ಸೋರ್ಸ್ಗಳು ಹೇಳ್ತಿರೋದು, ಖಚಿತವಾಗಿ ಯಾರು ಅನೌನ್ಸ್ ಮಾಡಿರೋದಲ್ಲ. ಹಿಂಗೆ ಮಾಡ್ತಿದ್ರು, ಅದಕ್ಕೆ ನಾವು ಹಿಂಗೆ ಮಾಡಿದ್ವಿ ಅಂತ. ಬಟ್ ಹೇಳ್ತಿರೋದು ತುಂಬ ಅಪಾಯಕಾರಿಯಾಗಿದ್ದೇನೋ ಒಂದು ಪ್ಲ್ಯಾನ್ ಆಗಿತ್ತು. ಅದು ಸರ್ಕಾರವನ್ನು ಬೆಚ್ಚಿ ಬೀಳಿಸಿದೆ. ಇನ್ನು ನಾವು ಒಂದು ಕ್ಷಣ ತಡ ಮಾಡಿದ್ರೂ ಹೆಚ್ಚು ಕಡಿಮೆ ಆಗಿಬಿಡಬಹುದು. ಪ್ರಧಾನವರು ಎನಿವೇ ಅವರು ಬೆಳಗ್ಗೆನೇ ರೆಸಿಗ್ನೇಷನ್ ಕೊಡೋಕೆ ರೆಡಿ ಇದ್ದರು. ಪ್ರಧಾನಿಯವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನಾನು ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ, ಗಲಾಟೆ ನನ್ನಿಂದ ನಿಂತು ಹೋಗುತ್ತೆ, ನಾನು ಕೊಟ್ಟುಬಿಟ್ರೆ ಅಂದರೆ ಯಾಕಿದೆಲ್ಲ ಅಂತ ಇದ್ದರು. ಬಟ್ ಬೇಡ, ಪಲಾಯನ ಬೇಕಾಗಿಲ್ಲ, ಪರಿಹಾರ ಅನ್ನೋದು ಮೋದಿಯವ್ರ ನಿರ್ಧಾರ ಆಗಿತ್ತು. ಬಟ್ ಎಲ್ಲ ಉಲ್ಟಾಗಿ ಹೋಯಿತು. ಆಗಬಾರದ್ದಾಗ್ಬಿಟ್ರೆ ಆಮೇಲೆ ಕಾಲ ಮಿಂಚಿದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ತಡ ಮಾಡದೆ ಪ್ರಧಾನ ಅವ್ರು ರಾಜೀನಾಮೆ ಆಗುತ್ತೆ. ನರೇಂದ್ರ ಮೋದಿ ಅವರು ಅಕ್ಸೆಪ್ಟ್ ಮಾಡಲ್ಲ ಅನ್ನುವ ನಿರ್ಧಾರ ಕೈಗೊಂಡಿದ್ದವರು ಸುಮ್ಮನಾಗ್ತಾರೆ. ಅಮಿತ್ ಶಾ ಅವರು ಓಡೋಡಿ ಬಂದು ಮೀಟಿಂಗ್ ಮಾಡ್ತಾರೆ. ಸೊ ಇದು ನಡಿಬಾರದ್ದು, ನಡೆಯೋದಿತ್ತು, ಅದನ್ನು ಹ್ಯಾಂಡ್ಲ್ ಮಾಡಿದೆ ಕೇಂದ್ರ ಸರ್ಕಾರ. ಈಗ ಸದ್ಯಕ್ಕಂತೂ ಶಾಂತಿಯುತವಾಗಿದೆ, ಎಂಡ್ ಆಗಿದೆ. ಬಟ್ ಇನ್ನೂ ವಿಕೆಟ್ಸ್ ತೆಗಿತೀವಿ ಅಂತ ಹೇಳಿರೋದ್ರಿಂದ ಎಲ್ಲೆಲ್ಲಿಂದ, ಯಾವ್ಯಾವ ಕಡೆಯಿಂದ, ಯಾವ್ಯಾವ ಕಾರಣಕ್ಕೆ ಎದ್ದೆದ್ದು ಬರ್ತವೆ ಜಿರಳೆಗಳು ಅನ್ನೋದು ಗೊತ್ತಿಲ್ಲ. ಪೊಲೀಸರೇ ಹೇಳಿದ್ದಾರೆ, ಇದರಲ್ಲಿ ವಿದೇಶದ ಕೈವಾಡ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಫೇಕ್ ಐಡಿಗಳೆಲ್ಲಿವೆ, ಏನೇನು ಅನ್ನೋದು ವಿಡಿಯೋದಲ್ಲಿ ಕೆಲವರು ಸಿಕ್ಕಾಕ್ಕೊಂಡಿದ್ದಾರೆ. ಕ್ರಿಮಿನಲ್ಸು, ಮೋಸ್ಟ್ ವಾಂಟೆಡ್ಗಳು ಭಾಗಿಯಾಗಿರೋದು ಸಾಕ್ಷಿ ಸಮೇತ ಬಯಲಾಗಿದೆ. ಸ್ಟೂಡೆಂಟ್ಸ್ ಹೋರಾಟವನ್ನು ಹೈಜಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ರಾಹುಲ್ ಗಾಂಧಿಯವರ ಕಾರಣದಿಂದಾಗಿ ರಾಜೀನಾಮೆ ಕೊಟ್ಟರು, ಇದು ರಾಹುಲ್ ಗಾಂಧಿಯವ್ರ ಜಯ, ಕಾಂಗ್ರೆಸ್ ಜಯ ಅಂತ ಕಾಂಗ್ರೆಸ್ ಸಂಭ್ರಮಿಸ್ತಾ ಇದೆ. CJP ಕಂಪ್ಲೀಟಾಗಿ ಕ್ರೆಡಿಟ್ ಕೊಡ್ತಿಲ್ಲ ಅವರು. ವಿದ್ಯಾರ್ಥಿಗಳ ಜಯ, ರಾಹುಲ್ ಗಾಂಧಿ ಜಯ ಅಂತ ಹೇಳ್ತಿದ್ದಾರೆ. CJP ಅಂತ ಕಾಂಗ್ರೆಸ್ಗೆ ಹೇಳೋದಕ್ಕೆ ಭಯ, ಯಾಕಂದರೆ ಆಮ್ ಆದ್ಮಿ ಥರ ಆಗಿಬಿಟ್ರೆ ಅಂತ. ಅವರವರ ಸಂಭ್ರಮ ಅವರವರಲ್ಲಿ ಕಾಣ್ತಿದೆ. ಎಲ್ಲರ ರೊಟ್ಟಿನೂ ಬೆಂದಿದೆ, ಎಲ್ಲರ ಬೇಳೆನೂ ಬೆಂದಿದೆ. ಈಗ ನೋಡಬೇಕು, ದೀಪ್ಕೆ ಅವ್ರು ನೆಕ್ಸ್ಟ್ ಪಂಜಾಬಲ್ಲಿ ಹೋಗಿ ಪಂಜಾಬ್ ಪೇಪರ್ ಲೀಕ್ ಪ್ರಕರಣ, ಅಲ್ಲೂ ವಿದ್ಯಾರ್ಥಿಗಳು ನೊಂದಿರೋರಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ತಾರಾ? ಮತ್ತು ವಿವಿಧ ರಾಜ್ಯಗಳಲ್ಲಿ ಹಿಂದೆಲ್ಲ ಆಗಿರೋದು ಮತ್ತು ಇತ್ತೀಚೆಗೆ ಆಗಿರೋದು, ಇಲ್ಲಿ KPSC ಸಮಸ್ಯೆ ಆಗಿದೆ. ಅದಕ್ಕೆಲ್ಲ ಯಾರ್ಯಾರು ಬರ್ತಾರೆ ಪರಿಹಾರ ಕೊಡಿಸೋದಕ್ಕೆ, ಸಮಸ್ಯೆ ಬಗೆಹರಿಸೋದಕ್ಕೆ? ಅಥವಾ ಒಂದು ಪಕ್ಷದ ಸರ್ಕಾರ ಇರೋ ಕಡೆ ಮಾತ್ರ ಟಾರ್ಗೆಟ್ ಆಗುತ್ತಾ? ಕೇಂದ್ರ ಸರ್ಕಾರ ಮಾತ್ರ ಇವರ ಟಾರ್ಗೆಟಾ? ಯಾಕೆಂದರೆ ಕೇಂದ್ರ ಸರ್ಕಾರ ಓವರಾಲ್ ದೇಶಕ್ಕೆ ಅಪ್ಲೈ ಆಗುವಂಥ ನಿಯಮ ಅಂತೂ ತರ್ತಿದೆ. ಬಟ್ ಆಲ್ರೆಡಿ ಒಂದಿಷ್ಟು ಸಮಸ್ಯೆಗಳು ಆಗೋಗಿವೆ ಅಲ್ಲ, ಅದಕ್ಕೆಲ್ಲ ಏನೇನು ಇನ್ನು ಮುಂದೆ ಹೋರಾಟನೇ ಹಿಂಗಿರುತ್ತಾ? CJPದು ಎಲ್ಲೇ ಸಮಸ್ಯೆ ಆದರೂ ಹೋಗ್ತಾರಾ ಅಥವಾ ಸೆಲೆಕ್ಟಿವ್ ಆಗಿರುತ್ತಾ? ಎಲ್ಲದಕ್ಕೂ ಉತ್ತರ ಸಿಗಬೇಕು. ಯಾಕಂದರೆ ವಿಕೆಟ್ಸ್ ಬೀಳುತ್ತೆ ಅಂತ ಹೇಳಿದ್ದಾರೆ ಅವರು. ಇನ್ನು ಎಲ್ಲೆಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಪಂಜಾಬಲ್ಲಿ ಬೀಳುತ್ತಾ, ಇನ್ನೊಂದು ಕಡೆ ಬೀಳುತ್ತಾ, ಸೆಂಟ್ರಲ್ ಗೌರ್ಮೆಂಟಲ್ಲೇ ಇನ್ನೊಂದು ಬೀಳುತ್ತಾ? ಕಾದು ನೋಡಬೇಕು. ಒಟ್ಟಿನಲ್ಲಿ CJP ಟ್ರೇಲರ್ ಮಾತ್ರ ಅತ್ಯಂತ ಭಯಾನಕವಾಗಿ ರಿಲೀಸ್ ಆಗಿದೆ. ಈಗ ಸದ್ಯಕ್ಕೆ ನೆಟ್ಟುಸಿರು ಬಿಟ್ಟಿದ್ದಾರೆ. ಇದು ಸರ್ಕಾರದ ಸೋಲು ಅನ್ನಬೇಕೋ, ದೊಡ್ಡ ಅಪಾಯದಿಂದ ಪಾರು ಮಾಡಿ ಸೋತು ಗೆದ್ದಿದ್ದಾರೆ ಅನ್ನಬೇಕೋ, ಅವರವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಅಷ್ಟು ಸುಲಭ ಅಲ್ಲ, ಹೇಳಿದಷ್ಟು ಸುಲಭ ಅಲ್ಲ. ಇಂಥ ಹೋರಾಟ ಯಾವುದೋ ಲೆವೆಲ್ಗೆ ಹೋಗಿಬಿಡ್ಬೋದು. ಆಮೇಲೆ ಅಟ್ಲೀಸ್ಟ್ ಸರ್ಕಾರ ಸೇಫಾಗಿ ಇಟ್ಕೊಂಡು ವ್ಯವಸ್ಥೆಯನ್ನು ಸುಸ್ಥಿರವಾಗಿ ಇಟ್ಕೊಂಡ್ರೆ ಏನಾದರೂ ಬದಲಾವಣೆನೋ ಬೆಳವಣಿಗೆನೋ ಅಭಿವೃದ್ಧಿನೋ ಮಾಡೋಕ್ಕೆ ಅವಕಾಶ ಆದರೂ ಇರುತ್ತೆ. ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾವು ಆ್ಯಕ್ಷನ್ ಮಿಲಿಟ್ರಿ ಬಿಟ್ಬಿಡ್ತೀವಿ ಸ್ಟೂಡೆಂಟ್ಸ್ ಮೇಲೆ, ಸ್ಟೂಡೆಂಟ್ಸು ಇದ್ರಲ್ಲ ಅಲ್ಲಿ, ಬೇರೆಯವ್ರ ಜೊತೆಗೆ ಅವರು ಇದ್ರಲ್ಲ, ಏನೋ ಮಾಡಿಬಿಡ್ತೀವಿ ಅಂತ ಹೋದರೆ ಇನ್ನೇನೋ ಕೈ ಮೀರಿ ಹೋಗುತ್ತೆ. ಹಾಗಾಗಿ ಆಲೋಚಿಸಿ ಅಳೆದು ತೂಗಿ ಒಂದು ನಿರ್ಧಾರ ಮಾಡಿ ಸರ್ಕಾರ ಸೋತು ಗೆದ್ದಿದೆ. ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.